ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ಇವತ್ತು ಬಹಳ ಒಂದು ಧಾರ್ಮಿಕದ ವಿಷಯ ಬಗ್ಗೆ ಒಂದು ಬಹಳ ಅದ್ಭುತವಾದ ಸುದ್ದಿ ಇವತ್ತು ನಮ್ಮ ತಂಡ ನಂಬರ್ ಒನ್ ಚಾನಲ್ ಮುಖಾಂತರ ನಡೆದಾಡುವ ದೇವರನ್ನು ಸಂದರ್ಶಿಸಿದ್ದು ನಮಗೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ವೀಕ್ಷಕರೇ, ನಡೆದಾಡೋ ದೇವರು ಯಾರಿಗಂತಿದ್ವಿ ನಾವು? ಕರ್ನಾಟಕ ರಾಜ್ಯದ ತುಮಕೂರದ ಶಿವಕುಮಾರ್ ಸಿದ್ಧಗಂಗಾ ಮಹಾಮಠ ಸ್ವಾಮಿಗಳಿಗೆ ಅಂತಿದ್ವಿ ನಾವು. ಅವರನ್ನು ಬಿಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ನಡೆದಾಡುವ ದೇವರಂದರೆ ಬೈಲಹೊಂಗಲ ತಾಲೂಕಿನ ಇಂಚಲ್ ಗ್ರಾಮದಲ್ಲಿ ಶ್ರೀ ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠ ಸುಕ್ಷೇತ್ರ ಇಂಚಲ್. ಇವ ಸದ್ಗುರು ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿಗಳು 80ನೇ ವರ್ಷದ ಜಯಂತ್ಯುತ್ಸವ ಸಹಸ್ರ ಚಂದ್ರ ದರ್ಶನ ಮಹೋತ್ಸವ. ವೀಕ್ಷಕರೇ, ಲಕ್ಷಾಂತರ ಪರಮ ಭಕ್ತರು ಆ ಇಂಚಲ್ ಮಠಕ್ಕೆ ಬಂದು ತಮ್ಮ ಭಕ್ತಿಯ ಸೇವೆಯನ್ನು ಅರ್ಪಿಸ್ತಾ ಇದ್ದಾರೆ. ಅಂದರೆ ಇದೊಂದು ನೀವು ದೃಶ್ಯದಲ್ಲಿ ನೋಡಿದ್ರೇ ಇದೊಂದು ಅದ್ಭುತ ಮತ್ತು ರೋಚಕ ಸುದ್ದಿ ಅನಿಸುತ್ತೆ ವೀಕ್ಷಕರೇ. ಯಾಕೆಂದರೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರಿದ್ದಾರೆ. ಭಾರತ ದೇಶದ ಪ್ರತಿಯೊಂದು ರಾಜ್ಯದ ಮಹಾಸ್ವಾಮಿಗಳು ಹರಿದ್ವಾರೆಯಲ್ಲಿ, ಗುರುದ್ವಾರೆಯಲ್ಲಿ, ಮುಂಬೈ ಪ್ರಾಂತ್ಯಲ್ಲಿ ಎಂತಿಂಥ ಮಹಾಸ್ವಾಮಿಗಳ ದರ್ಶನ ಪಡೆಯಲಿಕ್ಕೆ ಹೋಗ್ಬೇಕಾದ್ರೆ ನಮಗೆ ಟೈಮ್ ಸಿಗೋಲ್ಲ, ಅಲ್ಲಿ ಅಪಾಯಿಂಟ್ಮೆಂಟ್ ಸಿಗೋಲ್ಲ. ಆದರೆ ಅವರು ಎಲ್ಲರೂ ಸಂಗಮ ಆಗಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಇಂಚಲ್ ಗ್ರಾಮದಲ್ಲಿ. ವೀಕ್ಷಕರೇ, ಈ ಇಂಚಲ್ ಗ್ರಾಮ ಮುತ್ತಿನ ಗೊಂಚಲ ಅಂತ ಹೇಳಿದ್ದು ಹಳೆಯ ನುಡಿಗಳು, ಹಳೆಯ ಗುರು ಆಶೀರ್ವಾದದ ನುಡಿಗಳು. ಇವತ್ತು ನೀವು ಇಂಚಲ್ ಗ್ರಾಮದಲ್ಲಿ ಬಂದರೆ ನಿಮಗೆ ಸ್ವರ್ಗದ ನೆನಪಾಗುತ್ತೆ ವೀಕ್ಷಕರೇ. ಅಲ್ಲಿರುವ ಪರಮ ಭಕ್ತರ ಭಕ್ತಾದಿ ಸೇವೆಗಳ, ಅಲ್ಲಿರುವ ಮಹಾನ್ ಸ್ವಾಮಿಗಳ ದರ್ಶನ ಕನಿಷ್ಠ ಇಲ್ಲಂದ್ರೂ ವಿಶ್ವದ 40 ದೇಶಗಳಲ್ಲಿ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಭಕ್ತರಿದ್ದಾರೆಂದರೆ ತಪ್ಪಾಗಲಿಕ್ಕೆ ಕಿಶರೆ. ಅನೇಕ ಭಕ್ತರು ವಿದೇಶದಿಂದ, ಕರ್ನಾಟಕ ರಾಜ್ಯದಿಂದ, ಭಾರತ ದೇಶದ ಆಂಧ್ರ ಪ್ರದೇಶ ಆಗಲಿ, ಕೇರಳ ಆಗಲಿ, ಮಹಾರಾಷ್ಟ್ರ ಆಗಲಿ, ಪಾಂಡಿಚೇರಿ ಅನೇಕ ರಾಜ್ಯಗಳಿಂದ ತಂಡವಾಗಿ ಅಲ್ಲಿಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಬರ್ತಾ ಇದ್ದಾರೆ. ಅಂದರೆ ಇವತ್ತು ಇಂಚಲ್ ನೋಡಿದರೆ ಒಂದು ಸ್ವರ್ಗದ ತಾಣವಾಗಿ ಕಾಣ್ತಾ ಇದೆ ವೀಕ್ಷಕರೇ. ಅಲ್ಲಿರುವಂಥ ಶ್ರೀ ಅಂಬಾ ಪರಮೇಶ್ವರಿ ನವದುರ್ಗಾ ಮಂದಿರದ ಉದ್ಘಾಟನೆಯೂ ಇದೆ. 50ನೇ ವರ್ಷದ ಪೀಠಾರೋಹಣ, 50ನೇ ಅಖಿಲ ಭಾರತ ವೇದಾಂತ ಪರಿಷತ್ತಿನ ಸುವರ್ಣ ಮಹೋತ್ಸವ, ನವದುರ್ಗಾ ದೇವಿಯವರ ಮೂರ್ತಿ ಪ್ರತಿಷ್ಠಾಪನೆ, ರಜತ ರಥೋತ್ಸವ ಮತ್ತು ಮಹಾರಥೋತ್ಸವದ ಇದೊಂದು ದೊಡ್ಡ ಪ್ರಮಾಣದ ಆಮಂತ್ರಣ ಪತ್ರಿಕೆ ಇದೆ ವೀಕ್ಷಕರೇ. ಇದು ಸೋಮವಾರ ದಿನಾಂಕ 27/1/2020ರಿಂದ ಶುಕ್ರವಾರ 31/1/2020ರವರೆಗೆ ಈ ಮಹಾನ್ ಜಾತ್ರೆ ನಡೀತಾ ಇದೆ ವೀಕ್ಷಕರೇ. ಇದನ್ನು ಯಾವಾಗಲೂ ಜೀವನದಲ್ಲಿ ತಪ್ಪಿಸಿಕೊಳ್ಳಬೇಡಿ. ಅಲ್ಲಿ ಪವಾಡ ಇದೆ, ಪುಣ್ಯಕ್ಷೇತ್ರವಿದೆ, ಅನೇಕ ರೀತಿಯ ನಿಮ್ಮ ಬೇಡಿಕೆ ಈಡೇರಿಸುವಂಥ ಒಂದು ಮಹಾ ಸ್ವರ್ಗ ತಾಣ. ಅಂದರೆ ಬೈಲಹೊಂಗಲ ಇಂಚಲ್ ಬೆಳಗಾವಿ ಜಿಲ್ಲೆಯಿಂದ ಬಹಳ ಸಮೀಪವಿದೆ, ಬೈಲಹೊಂಗಲದಿಂದ ಸಮೀಪ ಇದೆ. ಅನೇಕ ಬಸ್ಸಿನ ಸೌಲಭ್ಯ ಇದೆ ವೀಕ್ಷಕರೇ. ಲಕ್ಷಾಂತರ ಭಕ್ತರು ಬರ್ತಾ ಇದ್ದಾರೆ, ರೊಟ್ಟಿ ಬುಟ್ಟಿ ಹೊತ್ತುಕೊಂಡು ಬರ್ತಾ ಇದ್ದಾರೆ. ಆ ಭಕ್ತಾದಿಗಳ ಸೇವೆ ನೋಡಿದರೆ ಅವಿಸ್ಮರಣೀಯ ವೀಕ್ಷಕರೇ. ಅಲ್ಲಿ ಹೋಗಿ ಪಾದ ತಟ್ಟಿದ ತಕ್ಷಣ ಇಷ್ಟೊಂದು ಶಾಂತತೆ, ಇಷ್ಟೊಂದು ನೆಮ್ಮದಿ, ಸರ್ವ ಧರ್ಮದ ಸಂಕೇತ, ಯಾವ ಜಾತಿ ಭೇದವಿಲ್ಲದೆ ಸರ್ವ ಧರ್ಮದ ಧರ್ಮ ಗುರುಗಳನ್ನು ಸಹಿತ, ಅನೇಕ ಮಹಾಸ್ವಾಮಿಗಳು ಸಹಿತ ತಮ್ಮ ಹಿಂದಿ ಎಲ್ಲ ಭಾಷೆಗಳಿಂದ ನಮ್ಮ ನಂಬರ್ ಒನ್ ಚಾನಲಕ್ಕೆ ವಿಶೇಷ ಸಂದರ್ಶನದ ಮುಖಾಂತರ ಕೊಟ್ಟಿದ್ದು ತಾವು ದೃಶ್ಯದಲ್ಲಿ ವಿವರವಾದ ವರದಿಯನ್ನು ನೋಡಬಹುದು ವೀಕ್ಷಕರೇ. ಈ ಕಾರ್ಯಕ್ರಮಕ್ಕೆ ಅನೇಕ ರಾಜ್ಯದ ಮಹಾನ್ ಮಂತ್ರಿಗಳು, ಶಾಸಕರು, ಅನೇಕ ಜಿಲ್ಲಾ ಪಂಚಾಯತ್ ಸದಸ್ಯರು, ಅನೇಕ ಮಹಾನ್ ವ್ಯಾಪಾರಿಗಳು, ಉದ್ಯೋಗಪತಿಗಳು ಯಾರನ್ನೂ ಸಹಿತ ಈ ಭಕ್ತಾದಿಗಳನ್ನು ಬಿಡಲಾರದ ಮಠವೆಂದರೆ ಕೇವಲ ಡಾಕ್ಟರ್ ಶಿವಾನಂದ ಭಾರತಿ ಶಿವಯೋಗಿ ಮಠ ಸ್ವಕ್ಷೇತ್ರ ಇಂಚಲ್ ಅಂದರೆ ತಪ್ಪಾಗಲಿಕ್ಕೆ ವೀಕ್ಷಕರೇ. ಯಾಕಂದರೆ ಅಲ್ಲಿ ನಮ್ಮ ತಂಡ ಇವತ್ತು ಬೆಳಗಿನಿಂದ ಸಾಯಂಕಾಲವರೆಗೆ ಚಿತ್ರೀಕರಣ ಮಾಡಿತು. ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮಿ ಮಹಾಸ್ವಾಮಿಗಳ ದರ್ಶನ ಪಡೆದು ಅವರ ಮುತ್ತಿನಂಥ ಒಂದು ಸ್ವರ್ಗದ ಮಾತಿನಂಥ ಅನೇಕ ಮೌಲ್ಯದ ಮುತ್ತಿನ ರತ್ನಗಳ ನುಡಿಗಳನ್ನು ಸಹಿತ ತಾವು ನಮ್ಮ ನಂಬರ್ ಒನ್ ಚಾನಲ್ನಲ್ಲಿ ತಾವು ವೀಕ್ಷಿಸಬಹುದು ವೀಕ್ಷಕರೇ. ಅದೇ ರೀತಿ ಹರಿದ್ವಾರದಿಂದ ಬಂದಂಥ ಮಹಾಸ್ವಾಮಿಗಳು ಹಿಂದಿಯಲ್ಲಿ ಸಂದರ್ಶನ ಮಾಡಿದ್ದಾರೆ. ನಮ್ಮ ತಂಡ ಹಿಂದಿಯಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಕೊಟ್ಟಿದ್ದಾರೆ. ಈ ನಮ್ಮ ತಂಡದ ನೇತೃತ್ವ ವಹಿಸಿದಂಥ ಮುಷರಫ್ ಮತ್ತು ಪ್ರಿಯಾಂಕಾ ಮತ್ತು ಸಿದ್ದು ಅಂತ 3 ಜನರು ತಮ್ಮ ಪರಿಶ್ರಮದ ಮುಖಾಂತರ ಅನೇಕ ಅಲ್ಲಿಯ ದೃಶ್ಯಾವಳಿಗಳನ್ನು ಪ್ರಮುಖವಾಗಿ ಚಿತ್ರೀಕರಣಗೊಳಿಸಿದ್ದಾರೆ.
ಚಿತ್ರೀಕರಣಗೊಳಿಸಿದ್ದು, ಅವರ ಪವಾಡಗಳನ್ನು ಚಿತ್ರೀಕರಣಗೊಳಿಸಿದ್ದು, ಅವರು ಕಾಲಿನಿಂದ ಬೆರಳಿನಿಂದ ಬರೆದಂಥ ಆ ರಂಗೋಲಿಯ ಒಂದು ದೃಶ್ಯವನ್ನು ಸಹಿತ ತಾವು ನೋಡಬಹುದು. ಇದು ಒಂದು ಅಮೃತ ಶಿಲೆಯಲ್ಲಿ ಬಹಳ ಸುಂದರವಾಗಿ ಮಾಡಿದಂಥ ಅದನ್ನು ಸಹಿತ ಈ ಲೋಕಾರ್ಪಣೆ ಆಗ್ತಾ ಇದೆ. ಈ ಲೋಕಾರ್ಪಣೆಗೆ ಕನಿಷ್ಠ ಇಲ್ಲಂದರೂ ಸಾವಿರಾರು ಮಹಾಸ್ವಾಮಿಗಳು, ನೂರಾರು ಶಾಸಕರು, ಸಂಸತ್ ಸದಸ್ಯರು, ಮಹಾನ್ ಮಂತ್ರಿಗಳು, ಕರ್ನಾಟಕ ರಾಜ್ಯವಷ್ಟಲ್ಲದೆ ಭಾರತ ದೇಶದ ಪ್ರತಿಯೊಂದು ಉದ್ಯೋಗಪತಿಗಳು, ಸರ್ವ ಧರ್ಮದ ಮುಖಂಡರು ತಂಡೋಪತಂಡವಾಗಿ ಬಂದು ಈ ನಡೆದಾಡು ದೇವರ ದರ್ಶನ ಪಡಿತಾ ಇದ್ದಾರೆ. ಅವರ ಭಕ್ತಿಪೂರ್ವಕ ಭಾರತ ದೇಶದಲ್ಲಿ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ದರ್ಶನ ಪಡೆಯಬೇಕೆಂದರೆ ಸರಳ ವಿರಳವಾಗಿ ಸಿಗಬಹುದು. ಇಂಥ ಸರಳ ವಿರಳವಾಗಿ ಸಿಗುವಂಥ ಭಾವ್ಯಕತೆ ಸಂಕೇತ ಸಾರುವಂಥ ಡಾಕ್ಟರ್ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ದರ್ಶನ ಪಡೆಯಬೇಕಾದರೆ ಅದು ಒಂದು ಬೇಡಿ ಬಂದದ್ದು ಅಂತ ತಿಳ್ಕೋಬೇಕು ವೀಕ್ಷಕರೇ. ನಾವು ಇವತ್ತು ಇವರ ಸುದ್ದಿಯನ್ನು ಬಹಳ ಸವಿಸ್ತಾರವಾಗಿ ಚಿತ್ರೀಕರಣಗೊಂಡು ಈ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದೇವೆ ವೀಕ್ಷಕರೇ. ಸರ್ವರು ಯಾವುದೇ ಜಾತಿ ಧರ್ಮವಿಲ್ಲದೆ, ಯಾವುದೇ ಮತಭೇದವಿಲ್ಲದೆ, ಸರ್ವ ಮಾನವ ಒಂದೇ, ಜಗತ್ತಿನ ಮಾನವ ಒಂದೇ, ಜಗತ್ತಿನ ಕುಲ ಒಂದೇ, ಎಲ್ಲರೂ ಶಾಂತಿಯಾಗಿ ಬೆಳೆಯಬೇಕು, ಶಾಂತಿಯಾಗಿ ಬಾಳಬೇಕು. ಪ್ರತಿ ಅನ್ನದ ತುತ್ತನ್ನು ತಿನ್ನುವಾಗ ಆ ಭಗವಂತನನ್ನು ನೀವು ನೆನೆಸಬೇಕು ಅಂತ ಸವಿಸ್ತಾರವಾಗಿ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ನಮ್ಮ ನೇರ ಸಂದರ್ಶನದಲ್ಲಿ ನಮ್ಮ ಚಾನೆಲ್ದಲ್ಲಿ ಹೇಳಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು. ಅಲ್ಲಿಯ ವಿಶಾಲತೆ, ಅಲ್ಲಿರುವ ಕೊಠಡಿಗಳು, ಅಲ್ಲಿರುವ ಭಕ್ತ ಪ್ರಸಾದ, ಮಹಾಪ್ರಸಾದ, ಭಕ್ತಿ ಸೇವೆ ಎಲ್ಲವೂ ಸಹಿತ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ಈ ಪವಾಡ ಪುರುಷರ ಆಶೀರ್ವಾದ. ಈಗ ಅವರು 80 ವರ್ಷ ಅವರು ಕಾಲಿಟ್ಟಿದ್ದಾರೆ. ಅವರಿಗೆ ಎಂತೆಂಥ ಮಹಾಸ್ವಾಮಿಗಳು ನೂರಾರು ವರ್ಷ ಬಾಳಲಿ ಅಂತ ಹಾರೈಸಿದ್ದು ಸಹಿತ ತಾವು ಚಿತ್ರದಲ್ಲಿ ನೋಡಬಹುದು. ಇವರು ನಿಜಕ್ಕೂ ನಡೆದ ದೇವರು. ಇವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನೇಕ ಮಹಾನ್ ಸಾಧನೆ ಮಾಡಿದಂಥ ಒಬ್ಬ ಮಹಾಸ್ವಾಮಿಗಳು. ಇವರು ಮೆಡಿಕಲ್ ಆಗಲಿ, ಅನೇಕ ರೀತಿಯ ವೈದ್ಯಕೀಯ ಆಗಲಿ, ಅನೇಕ ರೀತಿಯ ಕಾಲೇಜ್ಗಳಾಗಲಿ, LKGದಿಂದ ಹಿಡಿದು ತುದಿಯವರೆಗೆ ಉನ್ನತ ಶಿಕ್ಷಣವನ್ನು ಪ್ರಾರಂಭ ಮಾಡಿದ್ದಾರೆ. ಆ ಶಿಕ್ಷಣದಲ್ಲಿ ಕಲಿತವರು ಇವತ್ತು ಕರ್ನಾಟಕ ಮತ್ತು ಭಾರತ ಮತ್ತು ವಿದೇಶದಲ್ಲಿ ಅತ್ಯುನ್ನತ ಸ್ಥಳಗಳಲ್ಲಿ ತಮ್ಮ ಉದ್ಯೋಗಗಳನ್ನು ಅರಸಿ ಹೋಗಿದ್ದಾರೆ. ಪ್ರತಿಯೊಂದು ಮನೆಯಲ್ಲಿ 4-5 ಶಿಕ್ಷಕರಿದ್ದಾರೆ. ಒಂದು ಮನೆಯಲ್ಲಿ 7 ಶಿಕ್ಷಕರಿದ್ದಾರೆಂದ ಅವರ ಬಾಯಿಂದಲೇ ತಾವು ಕೇಳಬಹುದು. ಇದು ಆಮೇಲೆ ಸೈನಿಕರಾಗಿ ಇಂಚಲ ಗ್ರಾಮದಿಂದ ಇವರ ಆಶೀರ್ವಾದ ಪಡೆದುಕೊಂಡವರು. ಎಷ್ಟೋ ವಿದೇಶಗಳಲ್ಲಿ, ದೇಶಗಳಲ್ಲಿ ಸೈನಿಕರಾಗಿ ದುಡಿತಾ ಇದ್ದಾರೆ. ಇವರು ಎಲ್ಲರ ವಿವರವಾದ ವರದಿ ಅವರು ಮಾತಾಡಿದ್ದು, ಹರಿದ್ವಾರದ ಮಹಾಸ್ವಾಮಿಗಳು ಮಾತಾಡಿದ್ದು, ನಮ್ಮ ತಂಡ ವಿವರವಾಗಿ ಚಿತ್ರೀಕರಣಗೊಳಿಸಿದ್ದು, ಎಲ್ಲ ಸವಿಸ್ತಾರವಾದ ವರದಿಯನ್ನು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಮತ್ತೆ ನಾಳೆ ನಾಡದ್ದು ಈ ಜಾತ್ರೆ ಮುಗಿಯುವವರೆಗೆ ನಾವು ನೇರ ಸಂಪರ್ಕದಲ್ಲಿ ಅಲ್ಲಿಯ ಪ್ರತಿಯೊಂದು ಕ್ಷಣದ ಮಾಹಿತಿಯನ್ನು ನಿಮಗೆ ನೇರವಾಗಿ ತಲುಪಿಸುತ್ತೇವೆ. ಆದರೆ ತಾವು ದಯವಿಟ್ಟು ಇವರ ದರ್ಶನ ಮಾತ್ರ ಪಡೆಯಿರಿ. ಇವರ ಪಾದ ಸ್ಪರ್ಶ ಆದರೆ ಪಾವನರಾಗುತ್ತೀರಿ. ಇದು ನಮ್ಮ ನಂಬರ್ 1 ಚಾನಲ್ಗೆ ಆದ ಅನುಭವ ವೀಕ್ಷಕರೇ. ಅದೇ ರೀತಿ ನಮ್ಮ ನಂಬರ್ 1 ಚಾನಲ್ಗೂ ಸಹಿತ ಇದು ಉನ್ನತವಾಗಿ ಬೆಳೆಯಲಿ ಅಂತ ಹಾರೈಸಿದ್ದು ಸಹಿತ ತಾವು ನೋಡಬಹುದು ವೀಕ್ಷಕರೇ. ಇಂಥ ಮಹಾನ್ ಪವಾಡ ಪುರುಷರ ದರ್ಶನ ನಮ್ಮ ಜಗತ್ತಿನಲ್ಲಿ ಇರುವಂಥ ಋಷಿ ಮುನಿಗಳು, ತಪಸ್ವಿಗಳು ಆದಂಥ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳ ದರ್ಶನ ಪಡೆಯಲಿಕ್ಕೆ ಸರ್ವರು ಧಾವಿಸಿ ಅವರ ದರ್ಶನ ಪಡೆಯಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮುಖಾಂತರ, ನನ್ನ ನಂಬರ್ 1 ಚಾನಲ್ ಮುಖಾಂತರ ವಿನಂತಿ ಮಾಡಿ ಹೇಳುತ್ತೇನೆ ವೀಕ್ಷಕರೇ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಂಬರ್ 1 ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾಂಕಾ. ನಾವಿವತ್ತು ಸೌದತ್ತಿ ತಾಲೂಕಿನ ಇಂಚಲ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿರುವಂತಹ ಶಿವಯೋಗೇಶ್ವರ ಮಠಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. 50ನೇ ಪೀಠಾರೋಹಣ ಕಾರ್ಯಕ್ರಮ ಹಾಗೂ ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿ ಅವರ 80ನೇ ಜಯಂತ್ಯೋತ್ಸವ ಕೂಡ ನಡೀತಾ ಇದೆ. ಸೊ ಅದರ ನಿಮಿತ್ತವಾಗಿ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಸಲಾಗ್ತಾ ಇದೆ. ಅದನ್ನು ಕವರ್ ಮಾಡೋದಕ್ಕೆ ಅಂತ ನಾವು ನಮ್ಮ ಟೀಮ್ ಜೊತೆಗೆ ಬಂದಿದ್ದೀವಿ. ಸೊ ನೋಡೋಣ ವೀಕ್ಷಕರೇ, ಒಳಗಡೆ ಹೋಗಿ ಸ್ವಾಮೀಜಿನ ಮಾತಾಡ್ಸ್ಕೊಂಡು ಬರೋಣ, ಅವರ ಅಭಿಪ್ರಾಯಗಳನ್ನ ಕೇಳ್ಕೊಂಡು ಬರೋಣ, ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಅಷ್ಟೇ ಅಲ್ಲ, ಈ ಇಂಚಲಕ್ಕೆ ಒಂದು ಲೈನ್ ಕೂಡ ಹೇಳ್ತಾರೆ, ಇಂಚಲ ಮುತ್ತಿನ ಗೊಂಚಲ ಅಂತ. ಏನು ರೀಸನ್, ಅದಕ್ಕೆ ಏನು ಕಾರಣ ಅನ್ನೋದನ್ನು ತಿಳ್ಕೊಂಡು ಬರೋಣ. ಬನ್ನಿ ನಮ್ಮ ಜೊತೆಗೆ.
ಸರ್ ನಮಸ್ತೆ. ಇವಾಗ ನಡೀತಾ ಇರೋ ಕಾರ್ಯಕ್ರಮಗಳ ಬಗ್ಗೆ ಅದ್ರ ಭಕ್ತಾದಿಗಳು ತಾವು ನಡೆಸ್ತಾ ಇರೋ ತಯಾರಿಗಳ ಬಗ್ಗೆ ತುಂಬಾನೇ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು? ತಾವು ಏನು ಸಲಹೆ ಕೊಡ್ತೀರಾ ನಾಳೆ ನಡೆಯುವಂಥ ಜಾತ್ರಾ ಮಹೋತ್ಸವದ ಬಗ್ಗೆ? ಯಾವ ರೀತಿ ಶಾಂತಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತೀರಾ? ನಾವು ಪ್ರತಿ ವರ್ಷವೂ ಕೂಡ ಈ ಅಖಿಲ ಭಾರತ ವೇದಾಂತ ಪರಿಷತ್ತನ್ನು ಮಾಡ್ತಾ ಬಂದಿದ್ದೇವೆ. ಈಗ ನಡೆಸ್ತಾ ಇರೋದು ವೇದಾಂತ ಪರಿಷತ್ತ 50ನೇ ವರ್ಷದ್ದು. ಇದರ ಮೂಲಕವಾಗಿ ನಾವು ನಮ್ಮ ದೇಶ ಅಷ್ಟೇ ಅಲ್ಲ, ಸರ್ವ ದೇಶದಲ್ಲಿಯೂ ಕೂಡ ಶಾಂತಿ ನೆಲೆಸಲಿ, ಸುಖಮಯವಾಗಿ ಬಾಳಲಿ, ಎಲ್ಲರೂ ಒಂದಾಗಿ ನಡೆದುಕೊಳ್ಳಲಿ ಅನ್ನೋ ಉದ್ದೇಶದಿಂದ ನಮ್ಮ ಮಂತ್ರನೇ ಹಾಗೆ, ಒಂದಾಗಿ ಬಾಳಿ ವಿಶ್ವಶಾಂತಿ ಪಡೆಯಿ ನಮ್ಮ ಮಂತ್ರ ಇದು. ಎಲ್ಲಾಗಿ ಬಾಳಿ ನಾವು ಒಂದಾಗಿ ಸಂತೋಷವಾಗಿ ಜೀವನ ಸಾಗಿಸಿಕೊಂಡು ಆನಂದವಾಗಿರಬೇಕು ಅನ್ನೋದೇ ಉದ್ದೇಶ ನಮ್ಮದು. ಆದ್ದರಿಂದ ನಮ್ಮ ಈ ವೇದಾಂತ ಪರಂಪರೆಯಲ್ಲಿ ಜಾತಿ ಮತ ಗೋತ್ರ ಪಂಥ ಒಂದು ಇಲ್ಲ, ಮನುಷ್ಯ ಜಾತಿ ಮಾತ್ರ ಒಂದೇ ಅನ್ನೋದೊಂದೇ ಉದ್ದೇಶ ನಮ್ಮದು. ಸ್ವಾಮೀಜಿ, ಇವಾಗ ನಾಳೆ ನಡೆಯೋದು ಜಾತ್ರಾ ಮಹೋತ್ಸವಕ್ಕೆ ಹೊರ ರಾಜ್ಯಗಳಿಂದ ಅಂಡ್ ಹೊರ ದೇಶಗಳಿಂದ ಏನಾದ್ರು ಭಕ್ತಾದಿಗಳು ಬರುವಂತ ಸಾಧ್ಯತೆ? ಬರ್ತಾ ಇದ್ದಾರೆ. ಎಷ್ಟು ಜನ ಬರ್ಬೋದು ಅಂತ ಅನ್ಸುತ್ತೆ? ಅದು ಅನಿಸಿ ಇಷ್ಟೇ ಜನ ಅಂತ ಹೇಳಲಿಕ್ಕೆ ಬರ್ತದೆ. ಅಂದ್ರೆ ಒಂದು ನಿರೀಕ್ಷೆ ಇರುತ್ತಲ್ಲ. ನಾವು ಬಳ್ಳಾರಿ ಕಡೆಯಿಂದ ಬಹುಶಃ ಒಂದು 500 ಬರ್ತಾರೆ ಅಂತ ತಿಳ್ಕೊಂಡಿದ್ದೆ. ಈಗ 2000 ಜನ ಬಂದಾರ ಆಂಧ್ರದಿಂದ. ಮತ್ತು ನಾವು ಹೆಂಗೆ ಹೇಳ್ಬೇಕಾಗ್ತದೆ ಅದಕ್ಕೆ? ಅದು ಊಹ ಮಾಡಲಿಕ್ಕೆ ಆಗೋಂಗಿಲ್ಲ. ಆದ್ದರಿಂದ ಎಲ್ಲ ದೇಶದಿಂದ ಬರಬಹುದು, ಸಂತೋಷವಾಗಿದೆ. ಆದರೆ ನಮ್ಮಲ್ಲಿ ಏನಿದೆ ಅಂತಂದರೆ ಎಲ್ಲರೂ ಶಾಂತವಾಗಿರಲಿ ಅನ್ನೋದೇ ಉದ್ದೇಶ ನಮ್ಮದು. ಅದನ್ನು ಇಟ್ಟುಕೊಂಡೇ ನಾವು ವೇದಾಂತ ಪರಿಷತ್ತು ಮಾಡಿಕೊಂಡು ಈಗೆಲ್ಲ ಮಹಾತ್ಮರು ಬಂದಾರಲ್ಲ, ಇವರ ಹರಿದ್ವಾರ, ಋಷಿಕೇಶ, ಕಾಶಿ, ಆಮೇಲೆ ಯಾವ ಅನೇಕ ದೇಶಗಳಿಂದ, ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ, ಗೋವಾದಿಂದ ಬರ್ತಾರೆ. ಈ ಎಲ್ಲ ಪ್ರದೇಶಗಳಿಂದಲೂ ಕೂಡ ಮಹಾತ್ಮರು, ಜ್ಞಾನಿಗಳು, ಸತ್ಪುರುಷರು, ಜಗದ್ಗುರುಗಳು, ಮಹಾಮಂಡಲೇಶ್ವರರು ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದ ಎಲ್ಲರಿಗೂ ದರ್ಶನ ಕೊಡ್ತಾರೆ. ಅವ್ರ ಮುಖಾಂತರ ಶಾಂತಿ ಸಂದೇಶವನ್ನು ಸಾರ್ತಾರೆ. ಜನರಿಗೆ ಎಲ್ಲ ರೀತಿಯಿಂದ ಬಾಳ್ರಿ, ಬದುಕ್ರಿ, ಸಂತೋಷವಾಗಿರ್ರಿ ಅನ್ನುವ ಉದ್ದೇಶದಿಂದ ಶಾಂತಿ ಸಂದೇಶವನ್ನು ಕೂಡ ನಮ್ಮೆಲ್ಲರಿಗೂ ಆ ಜಗದ್ಗುರುಗಳು ತಿಳಿಸ್ತಾ ಇದ್ದಾರೆ. ಮಹಾತ್ಮರು, ಮಂಡಲೇಶ್ವರರು ಉಪದೇಶ ಮಾಡ್ತಾರೆ. ಸೊ ಸ್ವಾಮೀಜಿ, ತಮಗೇನು ಅನ್ಸುತ್ತೆ, ಯಾವ ಮಂತ್ರದಿಂದ ದೇಶದಲ್ಲಿ ಅಥವಾ ಜಗತ್ತಲ್ಲಿ ಶಾಂತಿಯನ್ನು ಕಾಪಾಡ್ಕೊಬಹುದು ಅಂತ? ಮೂಲ ಮಂತ್ರ ಏನು ಅಂತೀರಾ? ಮೂಲ ಮಂತ್ರ ಒಂದೇ, ಒಂದಾಗಿ ಬಾಳಿ ವಿಶ್ವಶಾಂತಿ ಪಡಿ, ಅದೇ ಮೂಲ ಮಂತ್ರ. ನಾವೆಲ್ಲರೂ ಒಂದಾಗಿ ಇದ್ದಿವ್ರೆ ಯಾವ ರಾಗಿಲ್ಲ, ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಯಾವುದೂ ಇಲ್ಲ. ನಾವು ಬೇರೆ ಬೇರೆ ಅಂತೇಳಿ ಭಾವನೆ ಬಂತು, ಅಲ್ಲಿ ರಾಗ ದ್ವೇಷ ಎಲ್ಲ ಶುರು ಆಗ್ತಾವೆ. ನಾವೆಲ್ಲರೂ ಒಂದು ಅನ್ನುವ ಭಾವನೆ ನಮ್ಮಲ್ಲಿ ಬಂತಂದರೆ ಆಗ ರಾಗನೂ ಇಲ್ಲ, ದ್ವೇಷನೂ ಇಲ್ಲ, ಒಂದೂ ಇಲ್ಲ, ಎಲ್ಲರೂ ಒಂದೇ ಅನ್ನೋದಾಗುತ್ತೆ. ಅವಾಗ ಶಾಂತಿ ತಾನೇ ನಿಲ್ತದೆ. ನಾವೇನು ಅದಕ್ಕೆ ಪ್ರಯತ್ನ ಮಾಡಬೇಕಾಗಿಲ್ಲ. ಸೊ ಸ್ವಾಮೀಜಿ, ಇವಾಗ ದೇವರಲ್ಲಿ ನಂಬಿಕೆ ಇಡಬೇಕು ಅಂದ್ರೆ ಭಕ್ತಿ ಇರಬೇಕು. ಕೆಲವೊಬ್ರು ಅತಿಯಾದ ನಂಬಿಕೆ ಇಡ್ತಾರೆ, ಮೂಢನಂಬಿಕೆ ಅಂತ ಹೇಳ್ಬೋದು. ತಮಗೇನು ಅನ್ಸುತ್ತೆ, ನಂಬಿಕೆ ಮತ್ತು ಮೂಢನಂಬಿಕೆ ಮಧ್ಯೆ ಇರುವಂತ ಎಳೆ ಎಷ್ಟರಲ್ಲಿ ಇರುತ್ತೆ ಅಂಡ್ ಹೇಗಿರುತ್ತೆ ಅಂತ? ನಂಬಿಕೆ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ನಂಬಿಕೆನೇ ಶ್ರೇಷ್ಠವಾದದ್ದು. ನಂಬಿಕೆ ಅನ್ನೋದು ಒಳ್ಳೆಯ ರೀತಿಯಿಂದ ನಂಬಿಕೆ ಇರಬೇಕು ಹೊರತಾಗಿ ಬೇರೆ ಅನೇಕ ವಿಧವಾದಂಥ ಯಾವ ವಾಮಾಚಾರದಿಂದ ಇರ್ತಕ್ಕಂಥ ನಂಬಿಕೆ ಸರಿಯಲ್ಲ. ನಂಬಿಕೆ ಒಂದೇ ಒಂದು ನಂಬಿಕೆ, ಭಗವಂತನ ಚರಣಾರವಿಂದಗಳಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಂಡು ನಂಬುವುದೇ ಅದೇ ಬಹಳ ಶ್ರೇಷ್ಠವಾದ ಫಲ ಕೊಡ್ತದೆ. ವಾಮಾಚಾರಾದಿಗಳಲ್ಲಿ ಇರ್ತಕ್ಕಂಥ ಭಕ್ತಿ, ಶ್ರದ್ಧಾ, ನಂಬಿಕೆ ಶ್ರೇಷ್ಠ ಅಲ್ಲ, ಅದು ಒಳ್ಳೆಯದಲ್ಲ.
ಅದರಿಂದ ಜನಕ್ಕೆ ಹಾನಿನ ಆಯಿತು ಹೊರತಾಗಿ ಅದರಿಂದ ಸುಖ ಶಾಂತಿಗಳು ನಿಲ್ಲಿಸೋಂಗಿಲ್ಲ. ನಾವು ಆದ್ದರಿಂದ ಒಳ್ಳೆಯ ಭಾವನೆಯಿಂದ ಗುರುದೇವತಾದಿಗಳಲ್ಲಿ ಶ್ರದ್ಧೆಯನ್ನು ಇಡುವುದೇ ಒಳ್ಳೆಯದು. ಧನ್ಯವಾದಗಳು ಗುರೂಜಿ. ಇದು ಮುಂದಿನ ದಿನಮಾನಗಳಲ್ಲಿ ಶೈಕ್ಷಣಿಕವಾಗಿ ಏನಾದರೂ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀವಿ ನಾವು ಮುಂದಿನ ಈಗಂತೂ ಇಟ್ಕೊಂಡ್ರಿ ನಾವು ಮನೆಗೆ LKG ಹಿಡ್ಕೊಂಡ ಡಿಗ್ರಿ ತನಕ ಕಾಲೇಜ್ಗಳಿದ್ದಾವೆ. ಆದಮೇಲೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದೆ ಮತ್ತು ಅನೇಕ ವಿಧವಾದಂಥ ಕಾರ್ಯಕ್ರಮ ಚಟುವಟಿಕೆ ಇದಾವೆ ಸಾಂಸ್ಕೃತಿಕವಾಗಿ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿಯೂ ಮತ್ತು ಸ್ವಲ್ಪ ತೆಗೆದುಕೊಂಡು ಅವರಿಗೆ ಹಾಸ್ಟೆಲ್ಗಳು ನಿರ್ಮಾಡಿ. ಇಲ್ಲಿ ಅಷ್ಟೇ ಅಲ್ಲ, ಇಲ್ಲಿ ಇದೆ, ಬೆಂಗಳೂರು ಇದೆ, ಬಳ್ಳಾರಿ ಇದೆ, ಧಾರವಾಡದ ಥರ ಒಂದು ಹಳ್ಳಿದೆ ಅಲ್ಲಿ ಇದೆ. ಹೀಗೆ ಅನೇಕ ಕಡೆಗಳಲ್ಲಿ ವಿದ್ಯಾಸಂಸ್ಥೆಗಳು ಸಹ ಇದಾವೆ. ಅವುಗಳ ಮೂಲಕವಾಗಿ ಆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರಿಸಲ್ಟೂ ಬರ್ಲಿಕ್ಕತ್ತದ. ಒಳ್ಳೆಯ ರೀತಿಯಿಂದ ಒಳ್ಳೆಯ ಚೆನ್ನಾಗಿ ನಡೆದದ ಕಾಲೇಜುಗಳು. ಎಲ್ಲ ಕಾಲೇಜುಗಳು ಕೂಡ ಮೆರಿಟ್ನಲ್ಲೇ ಪಾಸ್ ಆಗ್ಯಾವೆ. ಈಗ ನೋಡಿ, ಈಗ ಒಂದು ಮಣ್ಣು ಕೇಳಿವಿ, ನಮ್ಮ ಮೆಡಿಕಲ್ ಕಾಲೇಜಿನಿಂದ ವಿಶ್ವದಲ್ಲೇ 100 ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಬಂದಿದೆ ನಮ್ಮದು. 100 ಕಾಲೇಜ್ 100 ನಂಬರ್ಗಳದಾವಂತ ವರ್ಲ್ಡ್ನಲ್ಲೇ 100 ನಂಬರ್ಗಳಲ್ಲಿ ನಮ್ಮದು ಒಂದು ನಂಬರ್ ಬಂದಿತ್ತು ನಮ್ಮ ಕಾಲೇಜಿದ್ದು. ಹೆಮ್ಮೆ ಅಂತ ಹಿಂಗಾಗಿದೆ. ಚಿಕ್ಕದ್ದು ಕೂಡ ಅದಕ್ಕೆ ಅವ್ರು ಹೇಳ್ಯಾರ ಇಂಚಿನ ಮುತ್ತಿನ ಗೊಂಚಲ ಅಂತೇಳಿ ಮೊದಲೇ ಬಂದದ ನಮ್ಮ ನೋಡಿ. ಹಾಗೆ ಇಲ್ಲಿ ಒಳ್ಳೆಯ ಸಂಸ್ಥೆಗಳಿದ್ದಾವೆ, ಒಳ್ಳೆಯ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಿಂದ ಪಾಠ ಪ್ರವಚನಗಳು ನಡೀತಾವೆ. ಅವ್ರ ಜೀವನವೂ ಕೂಡ ಹಸನಾಗಿದೆ, ಚಲೋ ಆಗಿದೆ. ಇಲ್ಲಿ ಓದಿರ್ತಕ್ಕಂಥ ಸಾಮಾನ್ಯವಾಗಿ 100ಕ್ಕೆ 90% ನೌಕರಿಯಲ್ಲಿ ಇದ್ದಾರೆ. ಎನ್ಸಿಲಲ್ಲಿ ಶಿಕ್ಷಕರು ಮನೆಗೆ ಇಬ್ಬರಲ್ಲ 7 ಮಂದಿ ತನಕ ಅದಾರ ಒಂದೇ ಮನೆಯಲ್ಲೇ ಹೀಗಾಗಿ ಈ ಊರಲ್ಲಿ ವಿದ್ಯಾರ್ಥಿಗಳು ಬಂದು ಅಭ್ಯಾಸ ಮಾಡಿ ತಮ್ಮ ಜೀವನವನ್ನು ಹಸನ ಮಾಡ್ಕೊಂಡಿದ್ದಾರೆ. ಭಾಳ ಚೆನ್ನಾಗಿ ನಡೆದ. ಆಮೇಲೆ ದೇಶಕ್ಕಾಗಿ ಸೇವೆಸಂತ ಯೋಧರು ಸೈನಿಕರು ಭಾಳ ಮಂದಿ ಇದ್ದಾರೆ, ಮನೆಗೆ ಇದ್ದಾರೆ. ದೊಡ್ಡ ಹೈ ಲೆವೆಲ್ನಲ್ಲೂ ಇದ್ದಾರೆ, ಒಳ್ಳೆ ಹೈ ಲೆವೆಲ್ನಲ್ಲೂ ಕೂಡ ಇದ್ದಾರೆ ಮಿಲಿಟ್ರಿಯಲ್ಲಿ. ತಮ್ಮ ಕಡೆಯಿಂದ ಮುಖ್ಯಮಂತ್ರಿಗಳಿಗೆ ಅಥವಾ ಸರ್ಕಾರಕ್ಕೆ ಏನಾದರೂ ಬೇಡಿಕೆಗಳಿದ್ದಾವೆ? ನಾವು ಅವ್ರಿಗಷ್ಟೇ ಅಲ್ಲ, ನಾವು ಒಟ್ಟೆ ಬೇಡಿಕೆ ಇಲ್ಲ ನಮ್ಮಲ್ಲಿ. ನಾವು ಯಾವುದನ್ನು ಬೇಡೋಂಗಿಲ್ಲ, ಭಗವಂತನ ಬೇಡೋದು ಅಷ್ಟೇ. ಯಾರನ್ನೂ ಬೇಡೋಂಗಿಲ್ಲ. ಇಲ್ಲಿವರೆಗೆ ನಾವು ಇಷ್ಟು ಕಾರ್ಯಕ್ರಮ ಮಾಡಿದ್ರು, ನೀವಿಷ್ಟು ಕೊಡ್ರಿ ಅಂತ ಯಾರನ್ನೂ ಕೇಳಿಲ್ಲ. ನಾನು ಕೇಳಿಲ್ಲ, ಮತ್ತು ಉಳ್ಕೆಯವ್ರು ಕೇಳ್ಬರ್ಬಿಡೋರು. ನಾನು ಮಾತ್ರ ನಮ್ಮ ಭಕ್ತರಿಗೆ ಸಹಿತವಾಗಿ ನೀವು ನಮಗೆ ಕಾರ್ಯಕ್ರಮಕ್ಕೆ ಹರ್ಕತ್ತಾಗಿದೆ ಅಥವಾ ಕಾರ್ಯಕ್ರಮ ಬೇಕಾಗಿದೆ, ನೀವು ಇಷ್ಟು ಕೊಡ್ರಿ ಅಷ್ಟು ಕೊಡ್ರಿ ಯಾರನ್ನೂ ಕೇಳಿಲ್ಲ. ಭಾಳ ಕೇಳಕ್ಕೆ ಬಂದು ಇಷ್ಟ ಕೊಡ್ತಾರೆ ಅಂತ ಮಾತಂತೇನೆ ನಾನು. ಆದ್ದರಿಂದ ನಾವು ಕೇಳುವ ಪದ್ಧತಿ ನಮ್ಮಲ್ಲಿ ಇಲ್ಲ. ಧನ್ಯವಾದಗಳು ಗುರೂಜಿ. ಇದು ನಮ್ದು ಒಂದು ಸಣ್ಣ ಚಾನಲ್, ಅಂದ್ರೆ ಇವಾಗ ತಾನೇ ಬೆಳೀತಾ ಇದೆ, ಇವಾಗ ತಾನೇ ಶುರುವಾಗಿದೆ. ಸೊ ನಮ್ಮ ಕಡೆಯಿಂದ ಒಂದು ಪ್ರಾರ್ಥನೆ ಏನು ಅಂತ ಅಂದ್ರೆ ನಮ್ಮ ಚಾನಲ್ ಚೆನ್ನಾಗಿ ಬೆಳೀಲಿ ಅಂತ ತಾವು ಕೂಡ ಪ್ರೇ ಮಾಡಿ ಅನ್ನೋದು ಆಶೀರ್ವಾದ ಚೆನ್ನಾಗಿ ಆಗ್ತದೆ. ಗುರುನಾಥನ ಆಶೀರ್ವಾದದಿಂದ ನಮ್ಮ ಚಾನಲ್ ಭಾಳ ಚೆನ್ನಾಗಿ ಆಗ್ತದೆ. ಗುರುನಾಥನ ಆಶೀರ್ವಾದದೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗೋದು ಬೇಷ್ ಆಕೈತೆ. ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ನಮಸ್ತೆ. आपका नाम? मेरा नाम स्वामी विश्वेश्वरानंद है। ओके जी, आप कहाँ से आए हो? मैं अभी तो हम लोग बॉम्बे से आए हैं, लेकिन हमारा जो मुख्य आश्रम है वो हरिद्वार में है। हरिद्वार में। और मैं सबका परिचय करा देता हूँ। जी ज़रूर। हमारे स्वामी जी बैठे हुए हैं हरिद्वार में। साधना सदन नाम का एक स्थान है, बहुत प्राचीन। जी। वहाँ के महामंडलेश्वर हैं। ये स्वामी जी यहाँ बैठे हैं। इनका बम्बई में संन्यास आश्रम है घाटकुपर में, वहाँ के स्वामी जी हैं। हमारे बहुत विद्वान संत हैं दिव्य चेतन जी महाराज, ये काशी में विद्या पढ़ाते हैं। ये हमारे स्वामी जी हैं अखंडानंद गिरी जी, वो कथाकार है, आंध्र प्रदेश से है वो। ये बाकी हमारे साथ संत लोग आए हुए हैं। और हम लोग कन्नड़ तो नहीं जानते हैं, ठीक है, हम इसीलिए हम हिंदी में लेकिन हम लोग स्वामी जी के प्रेम से सब लोग यहाँ आते हैं। यहाँ हमारी बात कितनी समझते हैं वो हम नहीं जानते हैं, लेकिन यहाँ के लोगों के जो भाव हैं, जो श्रद्धा है, जो धर्म के प्रति एक जागरूकता है, उसके प्रेरित हो करके हम सब लोग उत्तर से यहाँ आते हैं। और स्वामी जी के प्रति जो एक सद्भाव है,
केवल उसको ही लेकर के, मुख्य रूप से हमारे स्वामी शिवानंद भारती जी हैं, तो उनका आग्रह बोलो, प्रेम कहो, तो उस कारण से हम लोग यहाँ पर आते हैं। और इस बार उनके अपने आयु के 80 वर्ष पूर्ण हो रहे हैं और अभी भी परमात्मा ने उनको स्वस्थ रखा है। और हम लोग इसी कामना के लिए आए हैं कि और भी वो 100 वर्ष तक जिए और साथ साथ में ऐसा ही धर्म कार्य, सामाजिक कार्य करते रहे। हम लोग ये चाहते हैं, इसलिए हम लोग यहाँ पर उनके लिए यहाँ पर आए हुए हैं। और उनके साथ साथ में जो उनके अनुयायी हैं उनको भी यही संदेश देने आए हैं कि हमारे भारतवर्ष में ये जो धर्म है वो कोई एक व्यक्ति के लिए नहीं है। ये तो हमारे यहाँ पर कहा जाता है कि सर्वे भवन्तु सुखिनः। दुनिया में जितने भी लोग हैं, जितने भी जीव हैं, वो सब सुखी हो, ये हमारे सनातन धर्म की ये उद्घोष है और उसी को हम लोग यहाँ पर कहने आए हैं। और मैं ये समझता हूँ कि यहाँ के लोग पहले से समझदार हैं और किसी के बहकावे में नहीं आएंगे और अपने ही धर्म को, अपने ही संस्कृति को, अपनी भाषा को अपने वो जीवित रखेंगे। यही भारतवर्ष की यही मूल अवधारणा है, यही भारत का मूल स्वरूप है। तो मैं आपके इस चैनल के माध्यम से नंबर 1 न्यूज़ नंबर 1 न्यूज़ के माध्यम से मैं आपको सबको ये कहना चाहूँगा कि हम भारतवासी हैं, हमारी भारत पहचान है और हमारा स्वभाव दयालुता है। हमारे एक दूसरे के प्रति हम लोग परोपकार करने की भावना है। तो हम लोग संगच्छध्वम, साथ साथ चलने वाले, समवदध्वम, हम लोग, हमारे ऋषियों ने ये बात कही है। तो हम भारतीय एक हैं और परस्पर मिल करके रहने का हम संदेश देते हैं। तो ये स्वामी जी के प्रति हमारी यही सद्भावना है, इसलिए हम लोग यहाँ पर आए हुए हैं। बहुत बहुत धन्यवाद आपको, बहुत अच्छी बात कही आपने, हमें भी बहुत खुशी हुई, बहुत सही बात कही आपने। एंड थैंक यू सो मच हमारे साथ बात करने के लिए। ನಾವಿದ್ದೀವಿ ಇವಾಗ ಇಂಚಲ್ ಮಠದ ಒಳಗಡೆ ಇದ್ದೀವಿ. ಅಲ್ಲಿ ಬಂದಂಥ ಭಕ್ತಾದಿಗಳು ಅವರ ಅಭಿಪ್ರಾಯವನ್ನು ಕೇಳಿ ತಿಳ್ಕೊಳ್ಳೋಣ, ಬನ್ನಿ ಕೇಳೋಣ. ಅಮ್ಮ, ನಿಮ್ಮ ಹೆಸರೇನು ರೀ? ಶೈಲಾರು. ಜಾತ್ರೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ರೀ? ಜಾತ್ರೆ ವರ್ಷ ಚಲೋ ಚೆನ್ನಾಗಿ ನಡೀತೈತೆ ರೀ. ಸಾಕಷ್ಟು ಜನ ಬೇರೆ ಕಡೆಯಿಂದ ಬಂದು ಇಲ್ಲಿ ವಲಸೆ ಅಲ್ಲಿಂದ ವಸತಿಯಾಗಿ ಬಂದು ಕಸು. ನೀವು ಯಾವೂರಿಂದ ಬಂದಿರಿ? ನಾವು ಇಲ್ಲೇ ಬೈಲಹೊಂಗಲಿಂದ ಬಂದಿರಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಏನಾದರೂ ಜಾಸ್ತಿ ಆಯ್ತು ರೀ, ಚೇಂಜ್ ಐತ್ರಿ. ಏನೇನಿರ್ಬೋದು ನಿಮ್ಮ ಅನಿಸಿಕೆ ಪ್ರಕಾರ? ಸ್ವಾಮಿಗಳದ್ದು ಅಭಿಷೇಕ ಐತ್ರಿ, ರಾಜರಾಜೇಶ್ವರಿ ಗುಡಿ ಉದ್ಘಾಟನೆ ಐತ್ರಿ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೊಬ್ಬರ ಮಾತಾಡ್ಸೋಣ. ನಿಮ್ಮ ಹೆಸರು? ಲಕ್ಷ್ಮಿ. ಏನು ಅನಿಸುತ್ತೆ ನಿಮ್ಮ ಜಾತ್ರೆ ಬಗ್ಗೆ ಅನಿಸಿಕೆ? ಎಲ್ಲ ಚೆನ್ನಾಗಿ ನಡೀತೈತಿ, ನಾವು ವರ್ಷ ಬರ್ತೇವೆ ರೀ ಇಲ್ಲಿ. ಮಡಗಲ್ಕೋಣ ಅಲ್ಲಿ ನಿಮ್ಗೆ ಯಾವ ಥರ ಮನಸ್ಸೊಳಗೆ ಏನೇನಾಗುತ್ತೆ ಅಂದರೆ ಅಭಿಪ್ರಾಯ, ಶಾಂತಿ, ನೆಮ್ಮದಿ ಯಾವ ಥರ ಅನಿಸುತ್ತೆ? ನಾವು ಸ್ವಾಮಿಗಳು ನೋಡಿದ ಕೂಡಲೇ ಅದು ಒಂಥರ ಚೆನ್ನಾಗಿ ಅನ್ನಿಸ್ತೈತೆ ರೀ, ಮನಸ್ಸಿಗೆ ಶಾಂತಿ ಅನ್ನಿಸ್ತೈತಿ. ಸೊ ಅದಕ್ಕಾಗಿ ನಾವು ಬರ್ತೇವೆ ಯಾವಾಗಲೂ. ಮತ್ತು ನಮ್ಮ ಪಪ್ಪ ಮಮ್ಮಿ ಪ್ರತಿ ಅಮಾವಾಸ್ಯೆ ದಿನ ಬಂದಿಲ್ಲಿ ಭೇಟಿ ಕೊಟ್ಟು ಹೋಗ್ತಾರೆ. ಇನ್ನೊಂದು ಸ್ವಲ್ಪ ಮಾತಾಡ್ಸೋಣ. ಸ್ವಾಮೀಜಿಯವರ ಬಗ್ಗೆ, ಇದು ಇಂಚಲದ ಬಗ್ಗೆ ಹಾಗೂ ಸ್ವಾಮೀಜಿ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅಪ್ಪವರು ಸರ್ವ ಜೀವಿಗಳ ಮೇಲೆ, ಸರ್ವರ ಮೇಲೆ ಬಹಳಷ್ಟು ದಯಾಮಯಿ, ಭಾಳ ಅದ್ಭುತವಾದಂಥ ಜಾತ್ರೆ. ಅವ್ರು ಸಿಗೋದು ಅಪರೂಪ. ಎಲ್ಲರನ್ನ ಬಹಳ ಒಂದು ಕಾಳಜಿಪೂರ್ವಕವಾಗಿ ಅವ್ರು ನೋಡಿಕೊಳ್ತಾರೆ ಮತ್ತು ಅವರ ಆಶೀರ್ವಾದದಿಂದ ಬಹಳ ಜನ ಉದ್ಧಾರ ಆಗ್ಯಾರ. ಈ ನಾಡಿನ ಹಲವಾರು ರಾಜ್ಯಗಳನ್ನು ಸಂಚಾರ ಮಾಡಿ ವಿದೇಶಕ್ಕೆ ಹೋಗಿ ಬಂದು ಬಹಳ ಜನರನ್ನು ಉದ್ಧಾರ ಮಾಡಿದಂಥ ಒಬ್ಬ ಮಹಾನ್ ಶ್ರೀ ಸದ್ಗುರುಗಳಂತಂದ್ರೆ ಡಾಕ್ಟರ್ ಶಿವಾನಂದ ಭಾರತಿಯಪ್ಪ ಅವರು. ಅವ್ರ ಬಗ್ಗೆ ವರ್ಣಿಸಲಾರದು. ಅವರಿಗೆ ಅವರೇ ಸಾಟಿ, ಆಕಾಶಕ್ಕೆ ಆಕಾಶವೇ ಸಾಟಿ ಅನ್ನುವಂಗೆ ಅವರನ್ನು ಹೋಲಿಕೆ ಮಾಡಲಿಕ್ಕೆ ಅಸಾಧ್ಯವಾದ ಮಾತು. ಸರ್, ತಮ್ಮ ಹೆಸರು? ಶ್ರೀಶೈಲ ಗಂಗಣ್ಣವ್ರು ಅಂಥೇಳಿ. ಸರ್, ಈ ಜಾತ್ರೆಯಲ್ಲಿ ಏನೇನು ಅಂದರೆ ವಿಜೃಂಭಣೆಯಿಂದ ಆಗುವಂಥ ಏನೇನು ಲಕ್ಷಣ ಇದಾವೆ ಸರ್? ಇಲ್ಲಿ ಜಾತ್ರೆಯೊಳಗೆ ಭಾಳಷ್ಟು ಬಂದ ಭಕ್ತರಿಗೆ ಅನ್ನಪ್ರಸಾದದೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಸಾಮೂಹಿಕ ವಿವಾಹಗಳನ್ನು ಮಾಡುವಂಥ ಒಂದು ಕಾರ್ಯಕ್ರಮಗಳದಾವೆ. ಮತ್ತು ಇಲ್ಲಿ ನೂರಾರು ಸ್ವಾಮೀಜಿಗಳು ಅನ್ನೋದಕ್ಕಿಂತ ಸಾವಿರಾರು ಈ ನಾಡಿನ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ನಾಡಿನ ಪೂಜ್ಯರನ್ನು ಕರೆಯಿಸಿ
ಅವರ ಒಂದು ಪಾದ ಸ್ಪರ್ಶದಿಂದ ಈ ನಾಡಿನ ಜನರ ಉದ್ಧಾರ ಆಗ್ತಾ ಇದೆ. ಮತ್ತು ಈ ವರ್ಷ ವಿಶೇಷವಾಗಿ ಅಜ್ಜವರು 80ನೇ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಮತ್ತು 50 ವರ್ಷಗಳ ಈ ಪಟ್ಟಾಧಿಕಾರದ ಮಹೋತ್ಸವವನ್ನು ಎಲ್ಲ ಪೂಜ್ಯ ಈ ಮಠದ ಭಕ್ತರು ಬಹಳ ವಿಜೃಂಭಣೆಯಿಂದ ಈ ಉತ್ಸವವನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡಿದ್ದಾರೆ. ಸರ್, ಇದು ಎಷ್ಟು ದಿನ ನಡೆಯುವಂಥ ಉತ್ಸವ? ಇದು 5 ದಿನಗಳ ಪರ್ಯಂತರವಾಗಿ ಈ ಉತ್ಸವ ನಡೆದುಕೊಂಡು ಹೋಗ್ತಾ ಇದೆ. ಮತ್ತು 5 ದಿನ ವೇದಾಂತ ಪರಿಷತ್ತು ಮತ್ತು ಭಕ್ತರಿಗೆ ಅನ್ನಪ್ರಸಾದ ಮತ್ತು ಇನ್ನುಳಿದ ಅನೇಕ ಈ ಧರ್ಮೋಪ ಕಾರ್ಯಗಳನ್ನು ಮಾಡ್ತಕ್ಕಂಥ ಕಾರ್ಯ. ಅದರ ಜೊತೆಗೆ ಪೂಜ್ಯರು ಇಲ್ಲಿ ಸುಮಾರು ಸಾವಿರಾರು ವಿದ್ಯಾ ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕವಾಗಿ ಬಡವರ, ವಿಶೇಷವಾಗಿ ಬಡವರ ಕೂಲಿ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ಅಜ್ಜವರು ಒಂದು ಕ್ರಾಂತಿಯನ್ನೇ ಮಾಡಿ ಅವರ ಬಾಳನ್ನು ಹಸನು ಮಾಡ್ತಾಯಿದ್ದಾರೆ. ಅಂದರೆ ಇದು ಶಿಕ್ಷಣ ಕಾಶಿ ಎಂದು ಕರೆದರೂ ಪರವಾಗಿಲ್ಲ, ಇದು ಶಿಕ್ಷಣ ಕಾಶಿನೇ. ಇದು ಇಂಚಲ ಅಂದರೆ ಶಿಕ್ಷಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. ಈ ಭಾಗದ ಒಂದು ಶಿಕ್ಷಣ ಕಾಶಿ ಎಂದೇ ನಾವು ಕರಿಬೇಕಾಗ್ತದೆ. ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ನಾಡಿನ ಮೂಲೆ ಮೂಲೆಗಳಲ್ಲಿ ಹೆಸರಾಂತ ಇಂಜಿನಿಯರ್ಗಳಾಗಿ, ವೈದ್ಯರಾಗಿ, ಈ ನಾಡಿನ ಹೆಸರಾಂತ ರಾಜಕಾರಣಿಗಳು ಕೂಡ ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಓಕೆ, ಧನ್ಯವಾದಗಳು ಸರ್. ಸರ್ ನಮಸ್ಕಾರ ಸರ್. ನಮಸ್ತೆ. ನಿಮ್ಮ ಹೆಸರು ಸರ್? ನಾವು ಸಗರನಾಯಕ್ ಮಲ್ನಾಯಕ್ ರಾಯನಾಯಕರ್ ಅಂತೇಳಿ ಸ್ಥಳೀಯ ನಿವಾಸಿ. ನಿಜವಾಗ್ಲೂ ನಮ್ಮ ಊರಿನ ಬಗ್ಗೆ, ನಮ್ಮ ಮಠದ ಬಗ್ಗೆ ಮಾತನಾಡುವುದಂದ್ರೆ, ಈಗ ನಮ್ಮ ಭಾರತ ದೇಶದಲ್ಲಿ ಸ್ವರ್ಗ ಅಂತಂದ್ರೆ ನಮ್ಮ ಸ್ವಗ್ರಾಮ ಇಂಚಲಾಗಿದೆ. ಏಕೆಂದ್ರೆ ಸುಮಾರು 80 ವರ್ಷಗಳ ಹಿಂದೆ ನಮ್ಮ ಊರು ಈಚಲ ಮರದಿಂದ ತುಂಬಿ ಹೋಗಿತ್ತು ಎಂದು ಶ್ರೀ ನಡೆದಾಡುವ ದೇವರು ಶ್ರೀ ಶಿವಯೋಗೇಶ್ವರ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಎಂದು ನಮ್ಮ ಊರಿಗೆ ಪಾದಾರ್ಪಣೆ ಮಾಡಿದರು. ಅಂದಿನಿಂದಲೇ ನಮ್ಮ ಊರು ನಂದನವನ, ಸ್ವರ್ಗ, ನಿಜವಾಗಲೂ ಭೂಲೋಕದ ಸ್ವರ್ಗದಂತೆ ನಮ್ಮ ಗ್ರಾಮ ಇವತ್ತು ಕಂಗೊಳಿಸ್ತಾ ಇದೆ. ಕಾರಣ ಶತಮಾನಗಳಿಂದ ಮೊದಲು ಆಧ್ಯಾತ್ಮಿಕಗೆ ಹೆಚ್ಚು ಒತ್ತು ಕೊಟ್ಟಂಥ ಗ್ರಾಮಗಳಲ್ಲಿ ನಮ್ಮ ಇಂಚಲ ಸುಕ್ಷೇತ್ರ ಒಂದು. ಸುಮಾರು 80ನೇ ಅಜ್ಜವರು 80ನೇ ಹುಟ್ಟು ಹಬ್ಬದ ನಿಮಿತ್ತ ಹಾಗೂ ವೇದಾಂತ ಪರಿಷತ್ತಿನ 50ನೇ ವರ್ಷಾಚರಣೆಯ ನಿಮಿತ್ತ ಈ ನಮ್ಮ ಊರಲ್ಲಿ ಈ ದಿವಸ ದಿನಾಂಕ 27/1/2020ರಿಂದ 31/1/2020 ನಮ್ಮ ಈ ಒಂದು ಗ್ರಾಮದಲ್ಲಿ ಜಾತ್ರೆ ಅತ್ಯಂತ ಅದ್ಧೂರಿಯಿಂದ ನಡೀತಾ ಇದೆ. ಕಾರಣ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಒಂದು ತಪಸ್ಸಿನ ಫಲವಾಗಿ ಈ ಒಂದು ನಮ್ಮ ಗ್ರಾಮ ಇವತ್ತು ಸ್ವರ್ಗದಂತೆ ಕಂಗೊಳಿಸ್ತಾ ಇದೆ. ನಿಜವಾಗ್ಲೂ ಹೇಳಬೇಕಂತಂದ್ರೆ ನಮ್ಮ ಪೂಜ್ಯ ಅಪ್ಪಾಜಿ ಅವರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನೀಡಿದಂತಹ ಕೊಡುಗೆ, ಅವರು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂಥ ಒಲವು ಅಂದಾಜು ಸುಮಾರು ನಮ್ಮ ಭಾರತ ದೇಶದಲ್ಲಿ ಯಾರು ಇಷ್ಟೊಂದು ಶಿಕ್ಷಣ ಕ್ರಾಂತಿಯನ್ನು, ಧಾರ್ಮಿಕ ಕ್ರಾಂತಿಯನ್ನು ಮಾಡಿರಲೇ ಇಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ಇಂಚಲ ಗ್ರಾಮ ಸುಮಾರು 300 ಸೈನಿಕರನ್ನು ನಮ್ಮ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಂಥ ಒಂದು ದೇಶದಲ್ಲಿ ಯಾವುದೇ ಗ್ರಾಮ ಇದ್ದರೆ ನಮ್ಮ ಇಂಚಲ ಅಂತ ನಾವು ಎದೆತಟ್ಟಿ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಶಿಕ್ಷಣದಲ್ಲಿಯೂ ಕೂಡ ಸುಮಾರು 800ರಿಂದ 900 ಶಿಕ್ಷಕರು ಈ ನಮ್ಮ ಇಂಚಲ ಗ್ರಾಮದಿಂದ ಭಾರತ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಣೆ ಮಾಡುವಂಥ ಒಂದು ಮಹತ್ ಕಾರ್ಯದಲ್ಲಿ ತೊಡಗಿದ್ದಾರೆ. ಅದೇ ರೀತಿಯಾಗಿ ಸುಮಾರು 50 ಜನ ಪೊಲೀಸ್ ಇಲಾಖೆಯಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದಕ್ಕೆ ಎಲ್ಲದಕ್ಕೂ ಕಾರಣ ಪೂಜ್ಯ ಅಪ್ಪಾಜಿಯವರ ಒಂದು ಆಶೀರ್ವಾದ. ಆದ್ದರಿಂದ ನಮ್ಮ ಸುಕ್ಷೇತ್ರದ ಎಲ್ಲ ಜನರು ಎದೆತಟ್ಟಿ ಹೇಳ್ತಾ ಇದ್ದೇವೆ, ಇವತ್ತಿನ ಪರಮಾತ್ಮ, ನಮ್ಮ ಪಾಲಿನ ಪರಮಾತ್ಮ ಯಾರಂದ್ರೆ ಶ್ರೀ ಶಿವಯೋಗೀಶ್ವರ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಎನ್ನುವುದರಲ್ಲಿ ಈ ಎಳ್ಳಷ್ಟು ತಪ್ಪಿಲ್ಲ. ಥ್ಯಾಂಕ್ ಯು. ಇದು ಯಾವ ಸೇವೆ ಮೂಲಕ ಸರ್ ನೀವು ಬಂದಿದ್ದೀರಾ? ಅಂದರೆ ಅಜ್ಜಾರ ಮಠಕ್ಕೆ ಯಾವ ಥರ ಸೇವೆ ಮಾಡ್ತಿದ್ದಾರೆ? ನಾವು ಸರ್ ಈಗ ಒಂದು 6,000 ರೊಟ್ಟಿ ತೊಗೊಂಬಂದವ್ರಿ. ಮತ್ತು ನಾವು ಇನ್ನು 5 ದಿನಗಳವರೆಗೆ ಅಲ್ಲಿ ಅಡುಗೆ ಮನೆ ಆದ್ರೆ ಊಟ ನೀಡುವ ವ್ಯವಸ್ಥೆ ಎಲ್ಲ ಮಾಡ್ತೇವೆ. ಮಹಾಪ್ರಸಾದ ನೀಡುವ ವ್ಯವಸ್ಥೆ ಮಾಡ್ತೇವೆ. ಒಂದು 600 ಜನ ಆದವ್ರು ನಾವು ಸೇವೆ ಮಾಡಕ್ಕೆ ಬಂದವ್ರಿ. ಎಲ್ಲರೂ ಕೂಡ ಒಂದು 600 ಜನ ಅದಾವ್ರಿ. 600 ಜನ ಎಲ್ಲ ನಾವು ಸೇವೆ ಮಾಡಕ್ಕೆ ನಿಲ್ಲುತ್ತೆ ಸರ್. 600 ಜನ ಮುರ್ಕಿ ಬಾವಿಯಿಂದ 600 ಜನ ಬಂದ್ಬಿಟ್ಟು ಇಲ್ಲಿ ಒಂದು ಅಜ್ಜಾರ ಮಠಕ್ಕೆ ಸೇವೆ ಸಲ್ಲಿಸಬೇಕೆಂದು ಅವರ ಭಕ್ತಿಯಿಂದ ಅವರ ಇಡೀ ಊರಿನ ಗಣ್ಯ ವ್ಯಕ್ತಿಗಳು ನೋಡಬಹುದು. ಯುವ ಯುವಕರನ್ನು ಯುವ